ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಟೊಮೊಟೊ ತೊಗೊಂಡು ಟೊಮೊಟೊ ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಅದೇ ಥರ ಮೆಣಸಿನ್ಕಾಯಿನ ಕೂಡ 2 ಭಾಗ ಮಾಡ್ತಾಯಿದ್ದೀನಿ. ಅದೇ ಥರ ಕೊತ್ತಂಬರಿ ಪುದೀನ ಕೂಡ ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ 2ರಿಂದ 3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಕೆಂಪಿಗೆ ಆಗೋ ಥರ ಫ್ರೈ ಮಾಡಬೇಕು. ಈರುಳ್ಳಿ ಇರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ನಮ್ಮ ಗಂಡು ಮಕ್ಕಳು, ನಮ್ಮ ಬ್ಯಾಚಲರ್ಸ್ಗೆ ಮಾಡ್ತಿರೋಂಥ ಅಡುಗೆ. ನೋಡಿ ಕಲ್ತ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಈ ಥರ ಈರುಳ್ಳಿ ಕೆಂಪು ಆಗಬೇಕು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಇರೋವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಆವಾಗಲೇ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಈ ಥರ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೆಣಸಿನ್ಕಾಯಿ ಇರೋವಂಥ ಖಾರ ಎಲ್ಲ ಚೆನ್ನಾಗಿ ಇಳಿಬೇಕು. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಬಾಡಬೇಕು. ಅದ್ರ ಜೊತೆಗೆ ಈರುಳ್ಳಿ ಕೂಡ ಕೆಂಪಾಗುತ್ತೆ. ಈ ಥರ ಕೆಂಪಾದ ಚೆಂದ. ಆಮೇಲೆ ಇದಕ್ಕೆ ಟೊಮೊಟೊನ ಮಿಕ್ಸ್ ಮಾಡಬೇಕು. ಟೊಮೊಟೊ ನಾವು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಎಲ್ಲ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಹೆಂಗೆ ಬೇಯಬೇಕು ಅಂದರೆ ಟೊಮೊಟೊ ಫುಲ್ಲು ಸ್ಮೂತ್ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಅದರ ಇರುವಂಥ ನೀರೆಲ್ಲ ಇಳಿಬೇಕು. ಟೊಮೊಟೊ ಬೆಂದು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಉಪ್ಪು ಇವಾಗಲೂ ಸ್ವಲ್ಪ ಹಾಕ್ಬಿಟ್ರೆ ಆಮೇಲೆ ನೆಕ್ಸ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಈಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಮ್ಮ ಗಂಡು ಮಕ್ಕಳಿಗೆ ಗೊತ್ತಿರೋದೇ ಇಷ್ಟು, ಮಿಕ್ಸಿ ಇಲ್ಲ ಏನೂ ಇಲ್ಲ. ಅದಕ್ಕೆ ನಾವು ನ್ಯಾಚುರಲಾಗಿ ಮಿಕ್ಸಿ ಇಲ್ದೆಲ್ಲ ಮಾಡ್ತಾಯಿದ್ದೀನಿ. ನೋಡಿ ಆದಮೇಲೆ ಸ್ವಲ್ಪ ಬಾಂಡಿನ ಮುಚ್ಚಿಟ್ಟೆ, ಯಾಕೆಂದರೆ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಒಂದು 2 ನಿಮಿಷ ಮುಚ್ಚಿಟ್ಟೋಣ. ನೋಡಿ 2 ನಿಮಿಷ ಆದಮೇಲೆ ತೆಗಿತಾಯಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಗಮ್ಮಂತ ಇದೆ. ನೋಡ್ತಿದ್ದೀರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಟೊಮೊಟೊ ಎಲ್ಲ ಸ್ಮೂತಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಎಲ್ಲ ಡಿಪ್ ಮಾಡ್ತಾಯಿದ್ದೀವಿ. ಎಲ್ಲ ಇದಕ್ಕೆ ಚಿಕನ್ನ ಹಾಕಿ ಸ್ವಲ್ಪ ಎಲ್ಲ ಚಿಕನ್ ಹಾಕ್ಬಿಡ್ಬೇಕು. ತೊಳೆದು ಇಟ್ಕೊಂಡಿರೋಂಥ ಚಿಕನ್ ನೋಡಿ, ಚಿಕನ್ನೆಲ್ಲ ತೊಳೆದು ಇಟ್ಕೊಂಡು ಹಾಕಿದ್ಮೇಲೆ ಇದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಹಾಕ್ಬಿಟ್ಟು, ಅಡುಗೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಈರುಳ್ಳಿ, ಟೊಮೊಟೊ, ಅರಿಶಿನ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆವಾಗ ಸ್ವಲ್ಪ ಹಾಕಿದ್ದು. ಈಗ ಮತ್ತೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ನ ಹಂಗೆ ನಾವು ಮುಚ್ಚಿಟ್ಬಿಡೋಣ. ಅವಾಗೇನಾಗುತ್ತೆ, ಚಿಕನ್ನು ಬೇಯ್ದು ಚೆನ್ನಾಗಿ ಬೇಯಬೇಕು. ನೋಡಿ ಮುಚ್ಚಿಟ್ಟಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈಗ ಚಿಕನ್ನು 50% ಚೆನ್ನಾಗಿ ಬೆಂದಿದೆ. ನೀವು ನೋಡ್ಕೊಳ್ಳಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಚಿಕನ್ ಎಷ್ಟು ಬೆಂದಿದೆ ಇದೆ ಅಂತ. ನನಗೀಗ ಒಂದು 50% ಬೆಂದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಬೇಕು. ನಮ್ಮ ಹತ್ರ ಇರುವಂಥದ್ದು ಪ್ಯಾಕೆಟ್ ಮಸಾಲೆ, ಮನೆ ಮಸಾಲೆ ಅಲ್ಲ, ಅಂಗಡಿಯಿಂದ ತಂದಿರೋವಂಥ 4-5 ಮಸಾಲೆ ಇದೆ. ಆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋದು. ಖಾರದ ಪುಡಿ ಹಾಕಾಯಿತು. ಈಗ ನೆಕ್ಸ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಧನಿಯಾ ಪುಡಿ ಆದಮೇಲೆ ಸ್ವಲ್ಪ ನಾನು ಬ್ಲ್ಯಾಕ್ ಪೆಪ್ಪರ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಾಯಿತು. ಗರಂ ಮಸಾಲ ಆದಮೇಲೆ ಸ್ವಲ್ಪ ನಾನು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಈ 4 ಮಸಾಲೆ ಆಯಿತು. ಈ 4 ಮಸಾಲೆ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಈ ಥರ ಮಸಾಲೆ ಚೆನ್ನಾಗಿ ಹಿಡಿದಾಗಲೇ ಚಿಕನ್ನು ಒಳ್ಳೆ ಟೇಸ್ಟ್ ಬರೋದು. ಆ ಟೇಸ್ಟ್ ಬಂದಾಗಲೇ ನಮಗೆ ಮತ್ತೆ ಇನ್ನೊಂದು ಸಲ ಮಾಡೋಕ್ಕೆ ಬರೋದು. ಯಾಕಂದರೆ ನಾವು ಮಿಕ್ಸಿಗೆ ಹಾಕಿ ಮಸಾಲೆ ಏನೂ ಮಾಡಿಲ್ಲ, ವಿತೌಟ್ ಮಿಕ್ಸಿ ನಾವು ಮಾಡ್ತಾಯಿದ್ದೀವಿ. ನೋಡಿ ಎಲ್ಲ ಆಯಿತು. ಈಗ ಸ್ವಲ್ಪ ನಾವು ಇದನ್ನು ಮುಚ್ಚಿಡೋಣ. ಅದು ಚೆನ್ನಾಗಿ ಬೇಯಬೇಕು. ನೋಡಿ ಮುಚ್ಚಿದಾಯಿತು. ಈಗ ಓಪನ್ ಮಾಡಿ ನೋಡಿದ್ರೆ ಚಿಕನ್ ರೆಡಿ ಆಗೋಗಿದೆ. ಗ್ರೇವಿನ ನಾವು ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಮಾಡಬೇಕಷ್ಟೇ. ಚಿಕನ್ ಎಲ್ಲ ಬೆಂದಿದೆ.
ಚಿಕನಿನ ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ನನಗೆ ಗ್ರೇವಿ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕೊಂಡ್ಮೇಲೆ ಚಿಕನ್ನು ಎಲ್ಲ ರೆಡಿಯಾಗಿದೆ. ಈಗ ಅದೇ ಸ್ವಲ್ಪ ಇನ್ನೊಂದು 5 ನಿಮಿಷ ಒಲೆನ ಅದೇ ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಈಗ ನೀರು ಹಾಕಿರ್ತೀರಲ್ವ, ಅದರಿಂದ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾಗ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಮಾಡೋಣ. ನನಗೆ ಟೇಸ್ಟ್ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಪುದೀನ ಆವಾಗಲೇ ಇತ್ತಲ್ಲ, ಅದನ್ನು ಸ್ವಲ್ಪ ಈಗ ನಾವು ಆ್ಯಡ್ ಮಾಡಬೇಕು. ಕಟ್ ಮಾಡಿಲ್ಲ, ಹಂಗೆ ಅದನ್ನೇ ಸ್ವಲ್ಪ ಕೈಯಲ್ಲೇ ಮುರಿದು ಹಾಕೋದು. ಈ ಥರ ಸ್ವಲ್ಪ ಮುರಿದು ಹಂಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಹಾಕಾದ್ಮೇಲೆ ಅದೇ ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ 5 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಚಿಕನ್ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗೋಗುತ್ತೆ. ಈಗ ಆಗಿದೆ, ಮಿಕ್ಸ್ ಮಾಡಾಯಿತು. ಇವಾಗ ಇದನ್ನು ಇನ್ನೊಂದು ಮುಚ್ಚಿಟ್ಟಾದಮೇಲೆ ತಟ್ಟೆಗೆ ಅನ್ನ ಹಾಕೊಂಡು ಬ್ಯಾಟಿಂಗ್ ಮಾಡೋಣ. ನೋಡಿ, ರೆಡಿ ಆಗೋಗಿದೆ. ಈಗ ತೆಗೆದಾಯಿತು, ಚೆನ್ನಾಗಿ ಬೆಂದಿದೆ. ಗ್ರೇವಿ ಎಲ್ಲ ಕರೆಕ್ಟಾಗಿದೆ. ನನಗೆ ಕರೆಕ್ಟಾಗಿದೆ. ನಿಮಗೆ ಯಾವ ರೀತಿ ಬೇಕೋ ಅದು ನೀವು ಮಾಡ್ಕೊಬೋದು. ಸಾಕು, ಅನ್ನಕ್ಕೆ ಈ ಕರೆಕ್ಟಾಗಿ ಲೆವೆಲಾಗಿದೆ, ಕರೆಕ್ಟಾಗಿದೆ. ಈಗ ನಾವು ಇದನ್ನು ಅನ್ನಕ್ಕೆ ಸರ್ವ್ ಮಾಡ್ಕೊಡೋಣ. ತಟ್ಟೆಗೆ ಅನ್ನ ಹಾಕೋದು, ಬಿಸಿ ಬಿಸಿ ಸಾಂಬಾರು ಗ್ರೇವಿ ಹಾಕೋದು, ಚಿಕನ್ ಫ್ರೈ ರೆಡಿ ಆಗೋಯಿತು. ಧನ್ಯವಾದಗಳು.